ಎಲ್ರಿಗೂ ನಮಸ್ಕಾರ. ಮ್ಯಾಮ್ ಸ್ನೇಹಿತೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಭಾರತದ ನ್ಯಾಚುರಲ್ ವೆಜಿಟೇಷನ್ ಅಂದರೆ ನೈಸರ್ಗಿಕ ವೆಜಿಟೇಷನ್ ಆಫ್ ಇಂಡಿಯಾವನ್ನು ನೋಡ್ತಾ ಹೋಗೋಣ. ಸಸ್ಯವರ್ಗ ಇಂಡಿಯಾದಲ್ಲಿ ಯಾವ ರೀತಿಯ ವೆಜಿಟೇಷನ್ಸ್ ಇದೆ, ಅದರಲ್ಲಿ ಅದನ್ನು ಹೇಗೆ ಡಿವೈಡ್ ಮಾಡಿದ್ದಾರೆ ಅದನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಯಾಕಂದರೆ ಎಕ್ಸಾಮಲ್ಲಿ ಇತ್ತೀಚೆಗೆ ಕೆಲವು ಕಂಪ್ಲೀಟ್ 4-5 ಲೈನ್ಸ್ ಕೊಟ್ಬಿಟ್ಟು ಫೀಚರ್ಸು ಇದು ಯಾವ ರೀತಿಯ ವೆಜಿಟೇಷನ್ ಅಂತ ಕ್ವಶನ್ ಬರುವ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಕೆಲವು ಆಲ್ರೆಡಿ ಬಂದಿರುತ್ತೆ ಕ್ವಶನ್ಸು, ಫ್ಯೂಚರಲ್ಲೂ ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ವಿ ವಿಲ್ ಜಸ್ಟ್ ಲುಕ್ ಆಫ್ಟರ್ ದಟ್. ಏನು ಒಂದು ಭಾರತದ ಸಸ್ಯವರ್ಗವನ್ನು ಯಾವುದು ಡಿಫೈನ್ ಮಾಡುತ್ತೆ? ಭಾರತದ ಸಸ್ಯವರ್ಗವನ್ನು ಡಿಫೈನ್ ಮಾಡುವಂತಹದ್ದು ಯಾವುದು? ಯಾವ್ಯಾವ ಫ್ಯಾಕ್ಟರ್ಸು ಒಂದು ಸಸ್ಯವರ್ಗವನ್ನು ಡಿಫೈನ್ ಮಾಡುತ್ತೆ? ಮೊದಲನೇದಾಗಿ ವಾತಾವರಣ ಸಸ್ಯವರ್ಗವನ್ನು ಡಿಫೈನ್ ಮಾಡುತ್ತೆ. ಅದಾದಮೇಲೆ ಮಣ್ಣು ಅಥವಾ ಸಾಯಿಲ್ ಡಿಫೈನ್ ಮಾಡುತ್ತೆ. ಅದಾದಮೇಲೆ ಟೋಪೋಗ್ರಫಿ ಇದು ಇಷ್ಟು ಮೇಜರಾಗಿ. ಈ ವಾತಾವರಣದಲ್ಲಿ ನಮಗೆ ರೈನ್ಫಾಲ್ ಬರುತ್ತೆ. ರೈನ್ಫಾಲ್ ಆ್ಯಂಡ್ ಟೆಂಪ್ರೇಚರ್, ಕ್ಲೈಮೆಟಿಕಲ್ಲಿ ಮೇನ್ಲಿ ರೈನ್ಫಾಲ್ ಆ್ಯಂಡ್ ಟೆಂಪ್ರೇಚರ್ ಇವಿಷ್ಟು ಒಂದು ಪ್ರದೇಶದ ಸಸ್ಯವರ್ಗವನ್ನು ಇನ್ಫ್ಲೂಯೆನ್ಸ್ ಮಾಡುತ್ತೆ. ಇದು ಮೇಜರ್ ಫ್ಯಾಕ್ಟರ್. ಎಕ್ಸಾಮಲ್ಲಿ ಇದು ಕೂಡ ಕೇಳ್ಬೋದು. ಯಾವುದು ಭಾರತದ ವೆಜಿಟೇಷನನ್ನು ನಿರ್ಧರಿಸುವ ಅಂಶಗಳು ಯಾವ್ಯಾವುದು ಅಂತಲೂ ಕೂಡ ಕೇಳುವ ಸಾಧ್ಯತೆ ಹೆಚ್ಚಿದೆ. ಯಾವಾಗ ನೀವು ಕ್ಲೈಮೇಟ್, ಸಾಯಿಲ್, ಟೋಪೋಗ್ರಫಿ, ಕ್ಲೈಮೇಟಲ್ಲಿ ರೈನ್ಫಾಲ್ ಆ್ಯಂಡ್ ಟೆಂಪ್ರೇಚರ್ ಅಂತ ಬರಿಬೋದು. ಈಗ ನೋಡಿ, ಇದು ರೈನ್ಫಾಲ್ ಹೇಗೆ ಒಂದು ಭಾಗದ ಸಸ್ಯವರ್ಗವನ್ನು ಡಿಸೈಡ್ ಮಾಡುತ್ತೆ ಅನ್ನೋಕ್ಕೆ 200 ಸೆಂಟಿಮೀಟರ್ ಪ್ಲಸ್ ಎವರ್ಗ್ರೀನ್ ರೈನ್ ಫಾರೆಸ್ಟ್ ಇರುತ್ತೆ. 200 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಮಳೆ ಬಂದರೆ ಅದು ಎವರ್ಗ್ರೀನ್ ಫಾರೆಸ್ಟ್ ಆಗಿರುತ್ತೆ. 100 200 ಸೆಂಟಿಮೀಟರ್ ಅಂದರೆ ಮಾನ್ಸೂನ್ ಡೆಸಿಡಿಯಸ್ ಫಾರೆಸ್ಟ್ ಇರುತ್ತೆ ಮಳೆ. 50 100 ಸೆಂಟಿಮೀಟರ್ ಅಂದರೆ ಟ್ರಾಪಿಕಲ್ ಸವನ್ನಾ ಇರುತ್ತೆ. 25 30 ಅಂತಂದರೆ ಡ್ರೈ ಥೋರ್ನಿ ಸ್ಕ್ರಬ್ ಇರುತ್ತೆ. ಬಿಲೋ 25 ಅಂತ ಅಂದರೆ ಡೆಸರ್ಟ್ ಇರುತ್ತೆ. ಸೊ ಹೀಗಾಗಿ ಮೇಯ್ನಾಗಿ ಏನು ಡಿಸೈಡ್ ಮಾಡುತ್ತೆ ಅಂತ ನಾನು ಆಗಲೇ ಹೇಳಿದೆ, ಕ್ಲೈಮೇಟು, ಸಾಯಿಲು, ಆಮೇಲೆ ಟೋಪೋಗ್ರಫಿ. ಕ್ಲೈಮೇಟ್ ವಾತಾವರಣದಲ್ಲಿ ಮಳೆ, ರೈನ್ಫಾಲ್ ಮತ್ತು ಟೆಂಪ್ರೇಚರ್, ಉಷ್ಣತೆ ಎಷ್ಟಿರುತ್ತೆ ಅನ್ನೋದು ಒಂದು ದೇಶ ಅಥವಾ ಒಂದು ಪ್ರದೇಶ ಅಥವಾ ಒಂದು ರಾಜ್ಯ, ಯಾವುದೇ ಒಂದು ಪ್ರದೇಶದ್ದು ಸಸ್ಯವರ್ಗವನ್ನು ಡಿಸೈಡ್ ಮಾಡುವಂತಹದ್ದು ಈ 5 ಅಂಶಗಳು. ಸೊ ಹೇಗೆ ಭಾರತದ ವೆಜಿಟೇಷನನ್ನು ಎಷ್ಟು ಬಗೆಗಳಾಗಿ ಕ್ಲಾಸಿಫೈ ಮಾಡಿದ್ದಾರೆ ಅಂದರೆ ಟೋಟಲ್ 5 ಟೈಪ್ಸ್. ಈ 5 ಟೈಪ್ಸಲ್ಲಿ ಮೊದಲನೇದಾಗಿ ಮಾಯ್ಸ್ಟ್ ಟ್ರಾಪಿಕಲ್ ಫಾರೆಸ್ಟ್, ಡ್ರೈ ಟ್ರಾಪಿಕಲ್ ಫಾರೆಸ್ಟ್, ಮಾಂಟೇನ್ ಸಬ್ ಟ್ರಾಪಿಕಲ್ ಫಾರೆಸ್ಟ್, ಮಾಂಟೇನ್ ಟೆಂಪ್ರೇಚರ್ ಮತ್ತು ಆಲ್ಪೈನ್ ಅಂತ. ಇದನ್ನೆಲ್ಲ ನೀವು ಇಂಗ್ಲೀಷಲ್ಲೇ ಓದ್ಕೊಬಹುದು. ಇಲ್ಲಾಂದರೆ ನಿತ್ಯ ಹರಿದ್ವರ್ಣ ಕಾಡುಗಳು, ಟ್ರಾಪಿಕಲ್ ಫಾರೆಸ್ಟ್ಗೆ, ಎವರ್ಗ್ರೀನ್ ಫಾರೆಸ್ಟ್ಗೆ, ಹೀಗೆಲ್ಲ ಸ್ವಲ್ಪ ನನಗೆ ಕನ್ನಡ ಕಷ್ಟ, ದಯವಿಟ್ಟು ಕ್ಷಮಿಸಿ. ಇದು ಈಗ ಟ್ರಾಪಿಕಲ್ ವೆಟ್ ಎವರ್ಗ್ರೀನ್ ಫಾರೆಸ್ಟ್, ನಿತ್ಯ ಹರಿದ್ವರ್ಣ ಕಾಡುಗಳಿಗೆ ಮೇನ್ಲಿ ಏನೇನು ಫೀಚರ್ಸ್ ಅಥವಾ ಲಕ್ಷಣಗಳು, ಯಾವ್ಯಾವ ಅಂಶಗಳು ಒಂದು ಕಾಡನ್ನು ಎವರ್ಗ್ರೀನ್ ಫಾರೆಸ್ಟ್ ಆಗಿ ಮಾಡುತ್ತೆ ಅಂದರೆ ರೈನ್ಫಾಲು 250 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಮಳೆ ಇರಬೇಕು, ಮತ್ತು ಟೆಂಪ್ರೇಚರು 25 to 27 ಡಿಗ್ರಿ ಇರಬೇಕು, ಹ್ಯುಮಿಡಿಟಿ 77%. ಇಷ್ಟಿದ್ದಾಗ ಆ್ಯಕ್ಚುಲಿ ಒಂದು ಪ್ರದೇಶದಲ್ಲಿ ಬೆಳೆಯುವಂಥ ಮರಗಳು ಅವು ಎವರ್ಗ್ರೀನ್ ಫಾರೆಸ್ಟ್ ಆಗಿರುತ್ತೆ. ಲಾಫ್ಟಿ ಕೆನೋಪಿ, ದೇ ರೀಚ್ ಹೈಟ್ ಇರುತ್ತೆ. ಆ್ಯಕ್ಚುಲಿ ನೋಡಿ, ವೆಸ್ಟರ್ನ್ ಘಾಟಲ್ಲಿ ಮತ್ತು ಹಿಮಾಲಯಾಸಲ್ಲಿ ನಿಮಗೆ ವೆಟ್ ಎವರ್ಗ್ರೀನ್ ಫಾರೆಸ್ಟ್ ಸಿಗುತ್ತೆ. ಇಲ್ಲಿ ನೋಡಿ, ವೆಸ್ಟರ್ನ್ ಘಾಟ್, ಪೂರ್ವಾಂಚಲ್ ಹಿಲ್, ಅಂಡಮಾನ್ ಆ್ಯಂಡ್ ನಿಕೋಬಾರ್. ಮತ್ತು ಟಿಂಬರ್, ಇದು ಆ ಮರಗಳು ಹೈಟ್ ಇರುತ್ತೆ ಮತ್ತು ಥಿಕ್ ಇರುತ್ತೆ, ಲಾಂಗ್ ಡ್ಯೂರೇಬಲ್ ಇರುತ್ತೆ. ಹಾಗಾಗಿ ಇದನ್ನು ಟಿಂಬರ್ಗೆ ಯೂಸ್ ಮಾಡ್ತಾರೆ. ಮಹಗನಿ, ಎಬನಿ, ಜಾಮೂನ್, ಈ ಥರ ಎಲ್ಲ ಮರಗಳು ಟ್ರಾಪಿಕಲ್ ವೆಟ್ ಎವರ್ಗ್ರೀನ್ ಫಾರೆಸ್ಟಲ್ಲಿ ನಮಗೆ ಕಾಣಸಿಗುತ್ತೆ. ನೆಕ್ಸ್ಟ್ ಕಮ್ಸ್ ಟ್ರಾಪಿಕಲ್ ಸೆಮಿ ಎವರ್ಗ್ರೀನ್ ಫಾರೆಸ್ಟ್. ಇದು ಒಂದು ಟ್ರಾನ್ಸಿಷನಲ್ ಇರುತ್ತೆ ವೆಟ್ ಎವರ್ಗ್ರೀನ್ ಮತ್ತು ಡೆಸಿಡಿಯಸ್ ಫಾರೆಸ್ಟ್ಗಳ ಮಧ್ಯದಲ್ಲಿ. ಇದು ಟ್ರಾಪಿಕಲ್ ಸೆಮಿ ಎವರ್ಗ್ರೀನ್. ಇದು ಕೂಡ 200 to
250 ಸೆಂಟಿಮೀಟರ್ ಮಳೆ ಇರುವಂತಹ ಒಂದು ಪ್ರದೇಶದಲ್ಲಿ ಬರುತ್ತೆ. ಮತ್ತು ಇದಕ್ಕೆ ಸೇಮ್ ಇದು 24 to 27 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇರಬೇಕು, ಮತ್ತು ಈಕ್ವಲ್ ಆರ್ ಲೆಸ್ ದೆನ್ 75 ಡಿಗ್ರಿ ಹ್ಯೂಮಿಡಿಟಿ ಇರುತ್ತೆ. ಇದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಂತಂದರೆ ಲೆಸ್ ಡೆನ್ಸ್. ಇವಾಗ ಸೆಮಿ ಎವರ್ಗ್ರೀನ್ ಅಂತಂದರೆ ಎವರ್ಗ್ರೀನ್ಗಿಂತ ಸ್ವಲ್ಪ ಕಮ್ಮಿ ಇರುತ್ತೆ ಅಲ್ವಾ, ಹಾಗಾಗಿ ಪ್ಯೂರ್ ಸ್ಟ್ಯಾಂಡೇ ಇರುತ್ತೆ ಇಲ್ಲೂ ಕೂಡ. ಆಮೇಲೆ ಟ್ರಂಕ್ ಆ್ಯಂಡ್ ಅಬಿಡೆಂಟ್ ಎಪಿಫೈಟ್ಸ್ ಅಂದರೆ ಇದಕ್ಕೆ ಮರಕ್ಕೆ ಸುತ್ತಕೊಂಡಿರುವಂತಹ ಬಳ್ಳಿಗಳನ್ನ ನಾವು ಹೆಚ್ಚಾಗಿ ಕಾಣ್ಬೋದು. ಎಕ್ಸಾಂಪಲ್ಲು ಮೊಸೆ, ಥಾರ್ನಿ ಬ್ಯಾಂಬೋ, ರೋಸ್ವುಡ್, ಇಂಡಿಯನ್ ಚೆಸ್ಟ್ನಟ್, ಚಂಪಾ ಟ್ರೀ ಆ್ಯಂಡ್ ಮ್ಯಾಂಗೋ. ಡಿಸ್ಟ್ರಿಬ್ಯೂಷನ್ ಇದು ಕೂಡ ವೆಸ್ಟರ್ನ್ ಕೋಸ್ಟಲ್ಲಿದೆ. ಆಮೇಲೆ ಅಸ್ಸಾಮಲ್ಲಿ, ಒಡಿಶಾ ಆ್ಯಂಡ್ ಅಂಡಮಾನಲ್ಲಿದೆ. ಇದು ಕೂಡ ಟಿಂಬರ್ಗೆ ಮೇಯ್ನಾಗಿ ಈ ಫಾರೆಸ್ಟಲ್ಲಿರುವಂತಹ ಮರಗಳು ಕೂಡ ಟಿಂಬರ್ಗೆ ಯೂಸ್ ಆಗುತ್ತೆ. ಇದಾದ ನಂತರ ನೆಕ್ಸ್ಟು ಟ್ರಾಪಿಕಲ್ ಮಾಯ್ಸ್ಟ್ ಡೆಸಿಡಿಯಸ್. ಇದು 37% ಆಫ್ ದ ಇಂಡಿಯಾದು ಫಾರೆಸ್ಟ್ನ ಕವರ್ ಮಾಡುತ್ತೆ. ವೆರಿ ಇಂಪಾರ್ಟೆಂಟ್, ಹೈಯೆಸ್ಟ್ ಕವರ್ ಮಾಡುವಂತಹದ್ದು ಟ್ರಾಪಿಕಲ್ ಮಾಯ್ಸ್ಟ್ ಡೆಸಿಡಿಯಸ್ ಫಾರೆಸ್ಟ್. ಯಾಕಂತಂದರೆ ಇಂಡಿಯಾದಲ್ಲಿ ಮಳೆಯ ಪ್ರಮಾಣ 100 to 200 ಸೆಂಟಿಮೀಟರು ಆನ್ ಆನ್ ಆ್ಯಾವ್ರೇಜ್ ಜಾಸ್ತಿ ಪ್ರದೇಶದಲ್ಲಿದೆ. ಸೊ ಹಾಗಾಗಿ ಇದು ಟ್ರಾಪಿಕಲ್ ಮಾಯ್ಸ್ಟ್ ಡೆಸಿಡಿಯಸ್ ಫಾರೆಸ್ಟ್ 37% ಆಫ್ ದ ಇಂಡಿಯಾದು ಫಾರೆಸ್ಟ್ ಏರಿಯಾನ ಕವರ್ ಮಾಡುತ್ತೆ. ಇದಕ್ಕೂ ಆನ್ ಆನ್ ಆ್ಯಾವ್ರೇಜ್ 27 ಡಿಗ್ರಿ ಸೆಲ್ಸಿಯಸ್ ಇರಬೇಕು, ಮತ್ತು ಹ್ಯುಮಿಡಿಟಿ 60 to 75% ಇರುತ್ತೆ. ಅದಾದಮೇಲೆ ದೇ ಆರ್ ವ್ಯಾಲ್ಯೂಯಬಲ್ ಫಾರ್ ಟಿಂಬರ್. ಯಾಕೆಂದರೆ ಇಲ್ಲಿ ಟೀಕ್, ಸಾಲು, ರೋಸ್ವುಡ್ಡು, ಆಮ್ಲ, ಜಾಮೂನ್, ಬ್ಯಾಂಬೂ ಎಲ್ಲವೂ ಬೆಳೆಯೋದ್ರಿಂದ ಇದಕ್ಕೆ ಆ್ಯಕ್ಚುಲಿ ಟಿಂಬರ್ ತುಂಬ ವ್ಯಾಲ್ಯೂ ಇರುತ್ತೆ. ಆ್ಯಂಡ್ ಇನ್ನೊಂದು ಬೆಲ್ಟ್ ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂದರೆ ವೆಸ್ಟರ್ನ್ ಘಾಟ್ದು ಕೆಳಗಡೆ, ಮತ್ತು ಶಿವಾಲಿಕ್ ರೇಂಜು, ಛೋಟಾ ನಾಗ್ಪುರ್ ಪ್ಲೇಟು, ಆಲ್ಮೋಸ್ಟ್ ಎಲ್ಲ 7 ಸಿಸ್ಟರ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸಲ್ಲಿ, ಮತ್ತು ಅಂಡಮಾನ್ ನಿಕೋಬಾರ್. ಆ್ಯಂಡ್ ಇದು ನೆನ್ಪಿಟ್ಕೊಳ್ಳಿ, ವೈಡ್ ರೇಂಜ್ ಆಗಿರುವಂತಹ ಒಂದು ಫಾರೆಸ್ಟು ಇಂಡಿಯಾದಲ್ಲಿ ಯಾವುದು ಅಂದರೆ ಟ್ರಾಪಿಕಲ್ ಮಾಯ್ಸ್ಟ್ ಡೆಸಿಡಿಯಸ್ ಫಾರೆಸ್ಟ್. ದೆನ್ ಕಮ್ಸ್ ಲಿಟ್ಟೋರಲ್ ಆ್ಯಂಡ್ ಸ್ವ್ಯಾಂಪ್ ಫಾರೆಸ್ಟ್. ಇದು ಯೂನಿಕ್, ಫ್ರೆಶ್ ಆ್ಯಂಡ್ ಬ್ರಾಕಿಶ್ ವಾಟರಲ್ಲಿರುತ್ತೆ. ಮೇಜರ್ಲಿ ಇದು ಕೋಸ್ಟಲ್ ರೀಜನಲ್ಲಿ ಕಂಡುಬರುತ್ತೆ. ಕೋಸ್ಟಲ್ ರೀಜನಲ್ಲಿ ಡೆಲ್ಟಾಸು, ಈಸ್ಚುರೀಸು, ಟೈಡಲ್ ಕ್ರೀಕು. ಸ್ವ್ಯಾಂಪ್ ಫಾರೆಸ್ಟ್ ಅಂತಂದರೆ ನಿಮಗೆ ಗೋದಾವರಿ ಮಹಾನದಿ ಮತ್ತು ಕೃಷ್ಣಾ ರಿವರಲ್ಲಿ ನಿಮಗೆ ಕಾಣಸಿಗುತ್ತೆ. ಅದರದ್ದು ಎಲ್ಲಿ ಹೋಗಿ ಸೇರುತ್ತೆ ಆ ಡೆಲ್ಟಾಸಲ್ಲಿ. ಮ್ಯಾಂಗ್ರೋವ್ ಕಾಡುಗಳು, ಈಸ್ಚುರೀಸು, ಟೈಡಲ್ ಕ್ರೀಕಲ್ಲಿ, ಎಸ್ಪೆಷಲಿ ಸುಂದರಬನ್ನಲ್ಲಿ ನಿಮಗೆ ಸುಂದರಿ ಅನ್ನುವಂತಹ ಒಂದು ಟ್ರೀ ಎಲ್ಲಿ ನಿಮಗೆ ಲಿಟೋರಲ್ ಆ್ಯಂಡ್ ಸ್ವ್ಯಾಂಪ್ ಫಾರೆಸ್ಟ್ನ ನಾವು ಕಾಣ ಸಿಗುತ್ತೆ. ದೆನ್ ಕಮ್ಸ್ ಟ್ರಾಪಿಕಲ್ ಡ್ರೈ ಎವರ್ಗ್ರೀನ್ ಆ್ಯಂಡ್ ಡ್ರೈ ಡೆಸಿಡಿಯಸ್. ಡ್ರೈ ಎವರ್ಗ್ರೀನು ಇದು ತಮಿಳ್ನಾಡಲ್ಲಿ ಮಾತ್ರ ಕಂಡುಬರುತ್ತದೆ. ಡ್ರೈ ಡೆಸಿಡಿಯಸ್ ಇದು ಮೇಜರ್ಲಿ ಶಾರ್ಟ್ ಟ್ರೀಸ್ ಅಪ್ ಟು 12 ಮೀಟರ್, ಕಂಪ್ಲೀಟ್ಲಿ ಕೆನೋಪಿ ಇದೆ ಇದರಲ್ಲಿ. ದೆನ್ ಅದಾದಮೇಲೆ ಮೋಸ್ಟ್ ಲ್ಯಾಂಡ್ಸ್ ಆರ್ ಕ್ಯಾಜೂರಿನ ಪ್ಲಾಂಟೇಶನ್ ಅಗ್ರಿಕಲ್ಚರ್. ಇದು ಡ್ರೈ ಡೆಸಿಡಿಯಸ್ ಫಾರೆಸ್ಟು 100 to 150 ಆ್ಯನ್ಯುವಲ್ ಮಳೆ ಇರುತ್ತೆ. ಮತ್ತು ಟ್ರಾನ್ಸಿಷನಲ್ ಟೈಪು ಮಾಯ್ಸ್ಟ್ ಡೆಸಿಡಿಯಸ್ ಅಂತ ವೆಟ್ಟರ್ ಸೈಡ್. ಇದು ಅನ್ಇವನ್ ಆಗಿ ಕ್ಲೋಸ್ಡ್ ಇರುತ್ತೆ, ಬಟ್ ಅನ್ಇವನ್ ಕೆನೋಪಿ ಇರುತ್ತೆ. ಟ್ರೀಸು 20 ಸೆಂಟಿಮೀಟರ್ ತನಕ ಬೆಳೆಯುತ್ತೆ. ಮೇಯ್ನ್ ಸ್ಪೀಸೀಸು ಟೀಕು, ಆಕ್ಸಲ್ವುಡ್ಡು, ರೋಸ್ವುಡ್ಡು, ರೆಡ್ ಸ್ಯಾಂಡರು, ಸ್ಯಾಟಿನ್ವುಡ್ಡು. ಇದನ್ನ ಒಂಚೂರು ನೆನ್ಪಿಟ್ಕೊಳ್ಳಿ. ಹಿಮಾಲಯದ ಫುಟ್ವಿಲ್ಲಿ ಮತ್ತು ಕನ್ಯಾಕುಮಾರಿಯಲ್ಲಿ ಎಲ್ಲ ಕಡೆಯೂ ಬಿಡುತ್ತೆ. ಮೇಜರ್ಲಿ ಇಟ್ ಫೌಂಡ್ ಇನ್ ತಮಿಳ್ನಾಡು ಕೋಸ್ಟಲ್ಲಿ ಕಂಡುಬರುತ್ತೆ. ದೆನ್ ಕ್ಯಾಜೋರಿನಾ ಪ್ಲಾಂಟೇಶನ್ಸ್ ಅಂತಂದರೆ ಇದು ನೈಟ್ರೋಜನ್ನ ಫಿಕ್ಸ್ ಮಾಡುತ್ತೆ. ಈ ಥರ ಇಲ್ಲಿ ಎಲ್ಲ ಸಾಲು ನೆಟ್ಟಿದ್ದಾರೆ ನೋಡಿ, ಹಿಂಗೆ ಒಂದು ಲೈನ್ ಬೈ ಲೈನ್. ಸಿಲ್ವರ್ ಟ್ರೀ ಅಂತ ಕರೀತಾರೆ ಇದಕ್ಕೆ. ಸೊ ಇದು ಡಿಸ್ಟ್ರಿಬ್ಯೂಷನ್ ಮೇನ್ಲಿ ಆಂಧ್ರ ಪ್ರದೇಶ್, ತಮಿಳ್ನಾಡು, ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್ ಎಲ್ಲ ಕಡೆ ಇದೆ. ವೇಸ್ಟ್ ಲ್ಯಾಂಡ್ ಡೆವಲಪ್ಮೆಂಟ್, ಸಾಲ್ಟ್ ಟಾಲರೆಂಟು, ಡ್ರಾಟ್ ರೆಸಿಸ್ಟೆನ್ಸು, ಸ್ಟೆಬಿಲೈಡ್ ಡ್ಯೂನ್ಸು. ಅದಕ್ಕೋಸ್ಕರ ಈ ಒಂದು ಮರಗಳನ್ನ ನೀವು ಬೇಕಾದ್ರೆ ಬ್ಯಾಂಗ್ಳೂರಲ್ಲಿ ಕೂಡ ಕೆಲವು ಪ್ರದೇಶಗಳಲ್ಲಿ ಮಧ್ಯದಲ್ಲಿ ಈ ಥರ ಮರಗಳನ್ನ ನೀವು ನೋಡೋಕ್ಕೆ ಸಿಗುತ್ತೆ. ಇದನ್ನ ಫೈರ್ವುಡ್ಗೆ ಯೂಸ್ ಮಾಡ್ತಾರೆ, ಪೇಪರಿಗೆ ಯೂಸ್ ಮಾಡ್ತಾರೆ, ಯಾಕೆಂದರೆ ಸಾಫ್ಟ್ ಇರೋದ್ರಿಂದ. ಪ್ರಿಂಟಿಂಗು ಮತ್ತು ರೈಟಿಂಗ್ ಪೇಪರ್ಸ್ ಮಾಡೋಕ್ಕೆ, ಮತ್ತು ಮೆಡಿಸಿನಲ್ ವ್ಯಾಲ್ಯೂಸು ಇರುತ್ತೆ. ಆಮೇಲೆ ಅಕೇಶಿಯಾ ಟ್ರೀ ಅಂತ ಕರೀತಾರಲ್ಲ, ಅದರಲ್ಲಿ ಕೆಲವು ಸ್ಮಾಲ್ ಆರ್ನಮೆಂಟ್ಸ್ ಫಾರ್ ಶೋ ಪೀಸಸ್ ಕೂಡ ಇದರಲ್ಲಿ ಮಾಡಬಹುದು. ದೆನ್ ಕಮ್ಸ್ ಟ್ರಾಪಿಕಲ್ ಥಾರ್ನ್ ಫಾರೆಸ್ಟ್. ಇದು ಬಿಲೋ 75 ಡಿಗ್ರಿ ರೈನ್ಫಾಲ್ ಎಲ್ಲೆಲ್ಲ ಆಗುತ್ತಲ್ಲ ಅಂತಹ ಪ್ರದೇಶದಲ್ಲಿ ಕೇಳುತ್ತೆ. ಹ್ಯುಮಿಡಿಟಿ 50%, ಟೆಂಪ್ರೇಚರು 25 to 30
ಡಿಗ್ರಿ ಸೆಲ್ಸಿಯಸ್ ಇರಬೇಕು. ಕ್ಯಾರೆಕ್ಟರಿಸ್ಟಿಕ್ಸ್ ಲೋ ಟ್ರೀಸ್, ಇಲ್ಲಿ ನಮಗೆ ಥಾರ್ನ್ ಅಂದರೆ ಗೊತ್ತೇ ಇದೆ, ಎಲ್ಲಿ ಇದು ಮೇನ್ಲಿ ರಾಜಸ್ಥಾನ ಮತ್ತು ನಾರ್ತ್ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಎಲ್ಲೆಲ್ಲಿ ಡ್ರೈ ರೀಜನ್ ಇರುತ್ತೆ ಅಲ್ಲೆಲ್ಲವೂ ಕೂಡ ನಿಮಗೆ ಅಕೇಶಿಯಾ ಟ್ರೀಸು ಮತ್ತು ಯುಪ್ರೋಬಾಸಿಯಾ ಇಸ್ ವೆರಿ ಪ್ರಾಮಿನೆಂಟ್ ಟ್ರೀಸು ಮತ್ತು ಡೇಟ್ಸು ಕೂಡ ಇಲ್ಲಿ ನಿಮಗೆ ಕಾಣಸಿಗುತ್ತದೆ. ಡಿಸ್ಟ್ರಿಬ್ಯೂಷನ್ ರಾಜಸ್ಥಾನ, ಪಂಜಾಬ್, ವೆಸ್ಟರ್ನ್ ಹಿಮಾಲಯ, ಕಚ್, ವೆಸ್ಟರ್ನ್ ಘಾಟ್ಸ್ದು ಅದೇ ಮಹಾರಾಷ್ಟ್ರ ಹತ್ರ ಹೇಳಿದ್ನಲ್ಲ ಅಲ್ಲೆಲ್ಲ, ಕರ್ನಾಟಕ ತೆಲಂಗಾಣದಲ್ಲಿರುತ್ತೆ. ಇಂಪಾರ್ಟೆಂಟ್ ಕೆಲವು ಸ್ಪೀಸೀಸು ನೀಮು, ಬುಲ್ಬುಲ್ ಮತ್ತು ಕ್ಯಾಕ್ಟೈ ಜಾಸ್ತಿ ಇರುತ್ತೆ, ಬಟ್ ನೀಮ್ ಕೂಡ ಅಲ್ಲಿ ನಿಮಗೆ ಕಾಣ ಸಿಗುತ್ತದೆ. ದೆನ್ ಸಬ್ ಟ್ರಾಪಿಕಲ್ ಫಾರೆಸ್ಟ್ ಟೈಪ್ಸ್. ಸಬ್ ಟ್ರಾಪಿಕಲ್ ಫಾರೆಸ್ಟ್ ಟೈಪ್ ಯಾವಾಗ ಅಂತಂದರೆ ಬ್ರಾಡ್ ಲೀವ್ಡ್ ಹಿಲ್ ಫಾರೆಸ್ಟ್ ಮತ್ತು ಮಾಯ್ಸ್ಟ್ ಪೈನ್ ಫಾರೆಸ್ಟ್, ಡ್ರೈ ಎವರ್ ಗ್ರೀನ್ ಫಾರೆಸ್ಟ್. ಇದರಲ್ಲಿ ಈಸ್ಟರ್ನ್ ಹಿಮಾಲಯ 100 to 200 ಸೆಂಟಿಮೀಟರ್ ಇರುವಂತಹ ಒಂದು ರೈನ್ಫಾಲಲ್ಲಿ, 75 to 125 ಸೆಂಟಿಮೀಟರ್ ಇರುವಂತಹ ಒಂದು ರೈನ್ಫಾಲ್ ರೀಜನ್ನು, ಮತ್ತು ಆಲ್ಟಿಟ್ಯೂಡು 1000 to 2000 ಮೀಟರ್. ಅದಾದಮೇಲೆ 80% ಹ್ಯುಮಿಡಿಟಿ. ಎವರ್ಗ್ರೀನ್ ಓಕು, ಚೆಸ್ನಟ್, ಆ್ಯಶ್ ಇವೆಲ್ಲ ನಿಮಗೆ ಸಿಗುತ್ತೆ. ಇದನ್ನ ಸ್ಟಂಟೆಡ್ ರೈನ್ ಫಾರೆಸ್ಟ್ ಅಂತಲೂ ಕೂಡ ಕರೀತಾರೆ. ಮಾಯ್ಸ್ಟ್ ಪೈನಲ್ಲಿ ವೆಸ್ಟರ್ನ್ ಹಿಮಾಲಯಾಸು, ಇದರಲ್ಲಿ ನಿಮಗೆ ಅರುಣಾಚಲ ಪ್ರದೇಶ, ಮಣಿಪುರ್ ಮತ್ತು ನಾಗಾ, ಕಾಶಿ ಹಿಲ್ಸಲ್ಲೂ ಕೂಡ ನಿಮಗೆ ಕಾಣಸಿಗುತ್ತೆ. ಡ್ರೈ ಎವರ್ಗ್ರೀನ್ ಫಾರೆಸ್ಟು ಇದು 50 to 100 ಸೆಂಟಿಮೀಟರ್ ಹಾಟ್ ಸಮ್ಮರ್ಸಲ್ಲಿ. ಆಲಿವ್, ಅಕೇಶಿಯಾ, ಮಾಡೆಸ್ಟಾ ಟ್ರೀಸು ಇದು ನಿಮಗೆ ಇಂಡಿಯಾದಲ್ಲಿ ಕೂಡ ಕಾಣಸಿಗುತ್ತದೆ. ದೆನ್ನು ಮೌಂಟೇನ್ ಟೈಪ್ ಆಫ್ ಫಾರೆಸ್ಟ್. ಮೌಂಟೇನ್ ಟೆಂಪ್ರೇಚರ್ ಫಾರೆಸ್ಟಲ್ಲಿ ನಿಮಗೆ ಮೌಂಟೇನ್ ವೆಟ್ ಫಾರೆಸ್ಟು, ಹಿಮಾಲಯನ್ ಮಾಯ್ಸ್ಟ್ ಫಾರೆಸ್ಟು, ಹಿಮಾಲಯನ್ ಡ್ರೈ ಟೆಂಪ್ರೇಟ್ ಫಾರೆಸ್ಟ್ ಕೂಡ ಸಿಗುತ್ತೆ. ಇಲ್ಲಿ ನಿಮಗೆ ನೆನಪಿರಬೇಕು, ರೈನ್ಫಾಲು ಹೈ ಇರುತ್ತೆ ವೆಟ್ ಫಾರೆಸ್ಟಲ್ಲಿ 150 to 300 ಸೆಂಟಿಮೀಟರ್ಸು, ಮತ್ತು ಹೈಟ್ ನೋಡ್ಕೊಬೇಕು. ಮೌಂಟೇನ್ ವೆಟ್ಟು 1800 ಮೀಟರ್ಸ್ ಟು 3000 ಮೀಟರ್ಸ್ ತನಕ ಮೇಲಕ್ಕೂ ಹೋಗುವ ಸಾಧ್ಯತೆ ಇರುತ್ತೆ. ತಮಿಳ್ನಾಡು, ಕೇರಳ ಎಲ್ಲೆಲ್ಲಿ ಹಿಲ್ ಸ್ಟೇಷನ್ ಇರುತ್ತೆ ಅಲ್ಲೆಲ್ಲವೂ ಕೂಡ ಮೌಂಟೇನ್ ವೆಟ್. ಇವನ್ ಕರ್ನಾಟಕದಲ್ಲಿ ವೆಸ್ಟರ್ನ್ ಘಾಟಲ್ಲೂ ಕೂಡ ನೀವು ಮೌಂಟೇನ್ ವೆಟ್ ಟೆಂಪ್ರೇಚರ್ನ ಕಾಣಸಿಗುತ್ತೆ, ಅದು ನಿಮಗೆ ಕಾಣ್ಬೋದು. ಹಿಮಾಲಯನ್ ಮಾಯ್ಸ್ಟ್ ಟೆಂಪ್ರೇಟ್ ಎಲ್ಲಿ ಬರುತ್ತೆ ಅಂತಂದರೆ ಕಾನಿಫರಸ್ ಸ್ಪೀಸಸ್, ಪ್ಯೂರ್ ಸ್ಟ್ಯಾಂಡ್, ಪೈನ್ಸು, ಸೀಡರು, ಸಿಲ್ವರ್ ಪೈರು ಇವೆಲ್ಲ ನಿಮಗೆ ಹಿಮಾಲಯನ್ ಮಾಯ್ಸ್ಟ್ ಟೆಂಪ್ರೇಟ್ ಟ್ರೀಸು. ಇದು ನಿಮಗೆ ಕಾಶ್ಮೀರು, ಸಿಕ್ಕಿಮ್ಮು ಮತ್ತು ಅರುಣಾಚಲ ಪ್ರದೇಶ ಅಂತಹ ಜಾಗಗಳಲ್ಲಿ ಹಿಮಾಲಯನ್ ಮಾಯ್ಸ್ಟ್ ಟೆಂಪ್ರೇಟ್ ಫಾರೆಸ್ಟ್ ಕಾಣಸಿಗುತ್ತೆ. ಹಿಮಾಲಯನ್ ಡ್ರೈ ಟೆಂಪ್ರೇಟ್ ಎಲ್ಲಿ 100 ಸೆಂಟಿಮೀಟರ್ಗಿಂತ ಕಮ್ಮಿ ಮಳೆಯಾಗುತ್ತೆ ಆ ಜಾಗದಲ್ಲಿ ನಿಮಗೆ ಹಿಮಾಲಯನ್ ಡ್ರೈ ಟೆಂಪ್ರೇಟ್ ಫಾರೆಸ್ಟ್ ಕಾಣಸಿಗುತ್ತೆ. ಇದು ನಿಮಗೆ ಎಕ್ಸಾಂಪಲ್ ಕೇಳ್ತಾರೆ, ಡಿಯೋಡಾರ್, ಓಕ್, ಆ್ಯಶ್, ಆಲಿವ್ ಇವೆಲ್ಲವೂ ಕೂಡ ಯಾವ ಜಾತಿಗೆ ಸೇರಿದಂತಹ ಸ್ಪೀಸೀಸ್ ಅಂತ ಕೇಳ್ತಾರೆ. ಆವಾಗ ನೀವು ಹೇಳಬೇಕು ಹಿಮಾಲಯನ್ ಡ್ರೈ ಟೆಂಪ್ರೇಟ್. ಅಲ್ಪೈನ್ ಫಾರೆಸ್ಟ್ 3000 to 3500 ಮೀಟರಲ್ಲಿ ಈ ಒಂದು ಅಲ್ಪೈನ್ ಫಾರೆಸ್ಟ್ ಇಲ್ಲೇ ನೋಡ್ಬೋದು ನೀವು ಕಂಡು ಬರುತ್ತದೆ. ಆ್ಯಂಡ್ ಸಬ್ ಆಲ್ಪೈನ್ ಫಾರೆಸ್ಟಲ್ಲಿ ಮತ್ತು ಮಾಯ್ಸ್ಟ್ ಆಲ್ಪೈನ್ ಸ್ಕ್ರಬ್ಬು, ಡ್ರೈ ಆಲ್ಪೈನ್ ಸ್ಕ್ರಬ್ಬು ಇಷ್ಟು ನಿಮಗೆ ಕಾಣಸಿಗುತ್ತೆ. ಸಬ್ ಆಲ್ಪೈನ್ ಅಂತಂದರೆ ಇವೆಲ್ಲ ಅಪ್ ಟು 10 ಮೀಟರ್ಸ್ ತನಕ ಮಾತ್ರ ಬೆಳೆಯುತ್ತೆ. ನಾವು ಟ್ರಿಪ್ ಹೋದಾಗ ಹಿಮಾಚಲ್ ಪ್ರದೇಶ, ಕಸೋಲ್ಗೆಲ್ಲ ಅಲ್ಲೆಲ್ಲ ಮರಗಳು ತುಂಬ ಶಾರ್ಟ್ ಇರುತ್ತೆ ಮತ್ತು ಲೀವ್ಸು ತುಂಬ ಶಾರ್ಪ್ ಇರುತ್ತೆ. ಸೊ ಅವೆಲ್ಲ ನಿಮಗೆ ಮಾಯ್ಸ್ಟ್ ಆಲ್ಪೈನ್ ಸ್ಕ್ರಬ್ಬಲ್ಲಿ ಬರುತ್ತೆ, ಲೋ ಎವರ್ ಗ್ರೀನ್ ಡೆನ್ಸ್ ಫಾರೆಸ್ಟ್ ಅನ್ನೋದು. ಅದಾದಮೇಲೆ ಡ್ರೈ ಆಲ್ಪೈನ್ ಸ್ಕ್ರಬ್ಬು ಅಪ್ಪರ್ ಮೋಸ್ಟ್ ಲಿಮಿಟ್ಸಲ್ಲಿರುತ್ತೆ. ಅಲ್ಲಿ ನಿಮಗೆ ಜುನಿಪರು, ಹನಿಸಕ್ಕಲ್ಲು, ಆರ್ಥಮೇಸಿಯಾ ಈ ಥರವಾದಂತಹ ಕೆಲವು ಜಾತಿಯ ಮರಗಳನ್ನು ನೀವು ಕಾಣ್ಬೋದು. ಇದರಲ್ಲಿ ನೀವು ನೆನ್ಪಿಟ್ಕೊಬೇಕಾಗಿರೋ ಫ್ಯಾಕ್ಟ್ಸ್ ಅಷ್ಟೇ, ಎಷ್ಟು ಬಗೆಯಾದಂತಹ ಫಾರೆಸ್ಟ್ ಡಿವೈಡ್ ಮಾಡಿದರೆ ಅದ್ರ ಒಳಗಡೆ ಯಾವ್ಯಾವ ಫಾರೆಸ್ಟ್ ಸಬ್ ಡಿವಿಷನ್ ಇದೆ, ಮತ್ತು ಹೈಯೆಸ್ಟು ಯಾವ ಒಂದು ಫಾರೆಸ್ಟು ಭಾರತದಲ್ಲಿ ಹೈಯೆಸ್ಟು ಇದೆ, ಈ ಹೈಯೆಸ್ಟು ಜಾಗವನ್ನು ಆವರಿಸಿಕೊಂಡಿದೆ. ಅದಾದಮೇಲೆ ಮರಗಳು ಯಾವ್ಯಾವುದು, ಯಾವ ಜಾತಿಯಲ್ಲಿ ಯಾವ ಮರಗಳು ಬರುತ್ತೆ, ಯಾವ ಪ್ಲೇಸಲ್ಲಿ ಯಾವ ವೆಜಿಟೇಷನ್ ಇದೆ, ಇಷ್ಟು ನಿಮಗೆ ಗೊತ್ತಾದರೆ ಎಕ್ಸಾಮಲ್ಲಿ ಆಲ್ಮೋಸ್ಟ್ ಯು ಕ್ಯಾನ್ ಆನ್ಸರ್ whatever the question they asked about the Indian vegetation. ಸೊ ಇದು ಕಂಪ್ಲೀಟ್ ಇಂಗ್ಲೀಷಲ್ಲಿ ಇದ್ದಿದ್ದರಿಂದ ನೋಡೋಣ, ಐ ಟ್ರೈ ಟು ಡೂ ಒನ್ ಮೋರ್ ಟೈಮ್ ರಿವಿಷನ್ ಟೈಮಲ್ಲಿ ಕನ್ನಡನ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿಕೊಡ್ತೀನಿ. ಯು ನೋ ದಟ್ ಮೈ ಕನ್ನಡ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ದ ಬೆಸ್ಟ್. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅವರು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಆ್ಯಸ್ ವಿ ನೋ ದಟ್ ಅವರ್ ಚಾನಲ್ಸ್ ಮೇನ್ ಮೋಟೋ ಈಸ್ ಶೇರಿಂಗ್ ಈಸ್ ಕೇರಿಂಗ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.